ನಟಿ ಮೋಹಕ ತಾರೆ ರಮ್ಯಾಗೆ ದರ್ಶನ್ ಅವರ ಫ್ಯಾನ್ಸ್ ಅಶ್ಲೀಲವಾಗಿ ಮೆಸೇಜ್ ಮಾಡಿದಂತಹ ವಿಚಾರಕ್ಕೆ ನಿಂದಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲವಾಗಿ ನಿಂದಿಸಿ ಡಿ ಫ್ಯಾನ್ಸ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳ ಅಸಭ್ಯ ವರ್ತನೆಗೆ ಆಕ್ರೋಶ ಹೊರಹಾಕಿದ್ದಾರೆ ನಟಿ ರಮ್ಯಾ. ಸೈಬರ್ ಕ್ರೈಮ್ ಠಾಣೆ ಪೊಲೀಸರಿಗೆ ನಟಿ ರಮ್ಯಾ ದೂರು ಕೊಟ್ಟಿದ್ದಾರೆ. ಸುಮಾರು 43 ಅಕೌಂಟ್ ಮೇಲೆ ದೂರು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಮೆಸೇಜ್ಗಳು ಪೊಲೀಸರು ಕ್ರಮ ಕೈಗೊಳ್ಳದಾಗಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ನಟಿ ರಮ್ಯಾ. ನಟ ದರ್ಶನ್ ಸುಮ್ಮನೆ ಇದ್ದು ತಪ್ಪು ಮಾಡುತ್ತಿದ್ದಾರೆ, ನಾನು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಹಂಚಿಕೊಂಡಿದ್ದೆ ಅಂತ ಹೇಳಿದ್ದಾರೆ. ನನ್ನ ಪೋಸ್ಟ್ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್. ನಟ ದರ್ಶನ್ ಅವರು ಸುಮ್ಮನಿರೋದು ಕೂಡ ಸರಿಯಲ್ಲ, ಅಶ್ಲೀಲವಾಗಿ ನಿಂದಿಸಿದಂತಹ ಡಿ ಫ್ಯಾನ್ಸ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಟಿ ರಮ್ಯಾ. ಅಭಿಮಾನಿಗಳ ಅಸಭ್ಯ ವರ್ತನೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಸೈಬರ್ ಕ್ರೈಮ್ ಠಾಣೆ ಪೊಲೀಸರಿಗೆ ನಿನ್ನೆ ನಟಿ ರಮ್ಯಾ ದೂರನ್ನು ಕೊಟ್ಟಿದ್ದಾರೆ. ಸುಮಾರು 43 ಅಕೌಂಟ್ಗಳ ಮೇಲೆ ದೂರು ಕೊಟ್ಟಿದ್ದೇನೆ ಎನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ನಟ ದರ್ಶನ್ ಸುಮ್ಮನೆ ಇದ್ದು ತಪ್ಪು ಮಾಡ್ತಾ ಇದ್ದಾರೆ, ನಾನು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಹಂಚಿಕೊಂಡಿದ್ದೆ, ನನಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಯಾರು ಏನು ಬೇಕಾದರೂ ಪೋಸ್ಟ್ ಹಾಕ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಈ ರೀತಿ ಟಾರ್ಗೆಟ್ ಮಾಡಿ ಅದರಲ್ಲೂ ಕೂಡ ಅಶ್ಲೀಲವಾದಂತಹ ಅಸಭ್ಯವಾದಂತಹ ಮೆಸೇಜ್ಗಳು ಕಾಮೆಂಟ್ಗಳು ಹಾಕುವಂಥದ್ದು ನಿಜವಾಗ್ಲೂ ಸರಿಯಲ್ಲ. ಒಬ್ಬರು ಮಹಿಳೆ ಅನ್ನಿಸ್ಕೊಂಡವರಿಗೆ ಅವ್ರದ್ದೇ ಆದಂಥ ಒಂದು ಘನತೆ ಇರುತ್ತೆ, ಸಾಮಾಜಿಕ ಒಂದು ಕಳಕಳಿಯಿಂದ ಅವರು ಮಾಡಿರುವಂಥ ಒಂದು ವಿಚಾರ ಪೋಸ್ಟ್. ಅದರಲ್ಲೂ ಕೂಡ ನಟಿ ರಮ್ಯಾ ಬೇರೆ ಯಾರೂ ಅಲ್ಲ, ಕನ್ನಡದ್ದೇ ನಟಿ, ಅದರಲ್ಲೂ ದರ್ಶನ್ ಅವರ ಹಿಟ್ ಪೇರ್ ಆಗಿ ಕಾಣಿಸ್ಕೊಂಡಂಥ ನಟಿ. ಅವ್ರಿಗೂ ಕೂಡ ರಾಜಕಾರಣದಲ್ಲಿ ಕೂಡ ಗುರುತಿಸ್ಕೊಂಡಂಥವರು, ಸಾಮಾಜಿಕ ಬದ್ಧತೆ ಇರುವಂಥವರು. ಆದರೆ ಈ ಥರವೂ ಕೂಡ ಮಹಿಳೆಗೆ ದರ್ಶನ್ ಫ್ಯಾನ್ಸ್ ಅನ್ನಿಸ್ಕೊಂಡಂಥವ್ರು ಈ ರೀತಿಯಾಗಿ ಅಸಭ್ಯವಾದಂಥ ಮೆಸೇಜ್ಗಳು ಹಾಕುವಂಥದ್ದು ಸರಿಯೇ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಮ್ಯಾ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಇದೇ ವಿಚಾರವಾಗಿ ಸುಮಾರು 43 ಅಕೌಂಟ್ಗಳಿಂದ ಜಾಸ್ತಿ ಮೆಸೇಜ್ಗಳು ಮತ್ತು ಕೆಟ್ಟ ಕಾಮೆಂಟ್ಗಳು ಬಂದಿದ್ದಂಥದ್ದು. ಈ ಎಲ್ಲ ಅಕೌಂಟ್ಗಳನ್ನು ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಅದನ್ನು ಈ ಕೂಡಲೇ ಬ್ಲಾಕ್ ಮಾಡುವಂಥ ಕೆಲಸ ಆಗುತ್ತೆ, ಜೊತೆಗೆ ಮೆಸೇಜ್ಗಳನ್ನು ಡಿಲೀಟ್ ಮಾಡಿಸುವಂಥ ಕೆಲಸವೂ ಆಗಬೇಕು. ಮಹಿಳಾ ಆಯೋಗದ ಕಡೆಯಿಂದೂ ಕೂಡ ಪತ್ರ ಹೋಗಿತ್ತು. ಜೊತೆಗೆ ನಿನ್ನೆ ನಟಿ ರಮ್ಯಾ ಸೈಬರ್ ಕ್ರೈಮ್ ಠಾಣೆ ಪೊಲೀಸರಿಗೆ ಹೋಗಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ 24 ಅನ್ಸುತ್ತೆ. ಸೊ ನಾನು ಅದನ್ನು ಆ್ಯಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಟ್ವಿಟರಲ್ಲಿ, ಸೇಯಿಂಗ್ ದಟ್ ಸುಪ್ರೀಂ ಕೋರ್ಟಿಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ, ನಮಗೆ ಜಸ್ಟಿಸ್ ಸಿಗುತ್ತೆ ಅಂತ. ಅದಾದಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡಿಕೊಂಡ್ರು. ಸೊ ಹಾಗಾಗಿ ಆ್ಯಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್, ಅದು ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು. ನಮ್ಮ ಸಮಾಜ ಎಷ್ಟು ಕೀಳ್ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು. ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ, ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ. ಸೊ ಐ ಹೋಪ್ ದ್ಯಾಟ್ ವಿ ವಿಲ್ ಗೆಟ್ ಜಸ್ಟಿಸ್. ಆ್ಯಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ. ನಾವು ಇವಾಗ ಧರ್ಮಸ್ಥಳ SIT ಇವಾಗ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದಾರೆ. ನೀವಲ್ಲಿ ಓದ್ತಾ ಇದ್ದೀರಾ, ಯಾವ ಬಾಡಿ ಸಿಕ್ಕಿರೋದು, ಯಾವ ಗಂಡು ಮಗುದು ಯಾವುದು ಸಿಕ್ಕಿಲ್ಲ, ಹೆಣ್ಮಕ್ಳದೇ ಸಿಗ್ತಾ ಇರೋದು. ಸೊ ನಾವು ದಿನ ಓದ್ತಾ ಇದ್ದೀವಿ, ಹೆಣ್ಮಕ್ಳ ಮೇಲೇ ಅತ್ಯಾಚಾರ ಆಗ್ತಾ ಇರೋದು, ರೇಪ್ ಆಗಲಿ, ಮರ್ಡರ್ ಆಗಲಿ, ಹ್ಯಾರಸ್ಮೆಂಟ್ ಆನ್ಲೈನ್ ಆಗಲಿ, ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ. ಸೊ ದಿಸ್ ಶುಡ್ ನಾಟ್ ಹ್ಯಾಪನ್. ಆ್ಯಂಡ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡು ಮಕ್ಕಳಿಗೆ, ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು. ಸೊ ಹಾಗಾಗಿ ಐ ಜಸ್ಟ್ ಹೋಪ್ ದೆ ವಿಲ್ ಬಿ ಜಸ್ಟಿಸ್. ಆ್ಯಂಡ್ ನನ್ನ ಕಡೆ ಅಂತ ಅಲ್ಲ, ಬಟ್ ಐ ಫೀಲ್ ಲೈಕ್ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ. ಸೊ ಐ ಹೋಪ್ ನಮ್ಮೆಲ್ರಿಗೂ ಜಸ್ಟಿಸ್ ಸಿಗಲಿ ಅಂತ ನಾನು ಕೇಳ್ತೀನಿ. ಐ ಥಿಂಕ್ ಅಬೌಟ್ 43 ಜಾಸ್ತಿನೇ ಇತ್ತು, ಬಟ್ ಐ ಜಸ್ಟ್ ಟುಕ್ 43 ಅಂತ. ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು, ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಮಿಕ್ಕಿದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಬೆದರಿಕೆ ಕರೆಗಳು ಆ ತರದ್ದು ಏನು ಹಾಕಿದ್ರು, ಆ ತರದ್ದು ಯಾವುದು? ಹೌದು, ತೀರಾ ಹಾಕಿದ್ದಾರೆ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾ ಸ್ವಾಮಿ ಬದಲು ನಿಮ್ಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಇನ್ನೊಂದು ಏನಂದರೆ ನನಗೆ ಆ್ಯಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ. ಸೊ ಅದು ನಿಮ್ಗೆ ಸಿಗುತ್ತೆ ಕಾಪಿ.
ಕೇಡಿಗಳ ಬಾಲವನ್ನ ಕಟ್ ಮಾಡ್ತಾರ ಪೊಲೀಸರು. ಅಭಿಮಾನದ ಹೆಸರಲ್ಲಿ ಅಸಭ್ಯ ವರ್ತನೆಗೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಜಾಲತಾಣದ ರಕ್ಕಸರ ಹೆಡೆಮುರಿ ಕಟ್ಟಲು ತಯಾರಿ ನಡೆಸ್ತಾ ಇದ್ದಾರೆ ಖಾಕಿ. ರಮ್ಯಾ ಕೊಟ್ಟಿರುವಂತಹ ಅಕೌಂಟ್ ಬಗ್ಗೆ ಖಾಕಿ ಪರಿಶೀಲನೆ ಮಾಡ್ತಾ ಇದೆ. ನಟಿ ರಮ್ಯಾಗೆ ಅಶ್ಲೀಲವಾಗಿ ನಿಂದಿಸಿರುವಂತಹ ಕಿಡಿಗೇಡಿಗಳು, ಇವರ ವಿರುದ್ಧ ಏನು ಕ್ರಮ ಆಗುತ್ತೆ ಅನ್ನುವಂಥದ್ದು, ಯಾವ ಮೊಬೈಲ್ ನಂಬರ್ಗೆ ಅಕೌಂಟ್ ಲಿಂಕ್ ಆಗಿದೆ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ಸ್ಟಾದಿಂದ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ, ಮೊಬೈಲ್ ನಂಬರ್ ಮೂಲಕ ಕಿಡಿಗೇಡಿಗಳನ್ನು ಲಾಕ್ ಮಾಡುವಂತಹ ಒಂದು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಅಭಿಮಾನದ ಹೆಸರಲ್ಲಿ ಮೆಸೇಜ್ಗಳು ಮಾಡ್ತಾ ಇರುವಂತಹ ಅಭಿಮಾನಿಗಳು ಕೇಡಿಗಳ ಬಾಲವನ್ನು ಕಟ್ ಮಾಡ್ತಾರ ಪೊಲೀಸರು. ಈ ರೀತಿಯಾದಂಥ ಅಸಭ್ಯ ವರ್ತನೆಗೆ ಬ್ರೇಕ್ ಬೀಳತ್ತಾ ಅಂತ ಪೊಲೀಸರು ಈಗಾಗಲೇ ತಮ್ಮ ತನಿಖೆಯನ್ನು ಆರಂಭ ಮಾಡಿದರೆ ಮಹಿಳೆ ಗೌರವಕ್ಕೆ ಧಕ್ಕೆಯಾಗುವಂತಹ ಶಬ್ದವನ್ನು ಬಳಕೆ ಮಾಡಿದ್ದಾರಾ, ಯಾವ ಸೆಕ್ಷನ್ ಅಡಿಯಲ್ಲಿ FIR ಆಗುತ್ತೆ ಅನ್ನುವಂಥದ್ದು. ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರುವಂಥ ಅಡಿಯಲ್ಲಿ ಒಂದು ಸೆಕ್ಷನ್ ಇದೆ, ಲೈಂಗಿಕ ಉದ್ದೇಶದಿಂದ ಕಿರುಕುಳ ನೀಡುವಂಥದ್ದು, ಸೆಕ್ಷನ್ 351. ಈ ರೀತಿಯಾಗಿ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಇವರು ಒಂದು ತನಿಖೆಯನ್ನು ಆರಂಭ ಮಾಡ್ತಾರೆ. ಕ್ರಿಮಿನಲ್ ಅಪರಾಧಗಳಿಗೆ ಸಂಚು, ಈ ರೀತಿಯಾಗಿ ಬೇರೆ ಬೇರೆ ಸೆಕ್ಷನ್ಗಳಿದ್ದಾವೆ. ಇದರ ಅಡಿಯಲ್ಲಿ ಕಿಡಿಗೇಡಿಗಳನ್ನು ಹಿಡಿಯುವಂಥ ಕೆಲಸ ಮಾಡುವಂಥದ್ದು ಪೊಲೀಸರು. ಅದರಲ್ಲೂ ಕೂಡ ಪ್ರಮುಖವಾಗಿ ಗಂಭೀರ ಅಪರಾಧ, ಡೇಟಾ ನಾಶಕ್ಕೆ ಯತ್ನ, BNS ಸೆಕ್ಷನ್ 79, ಹೀಗೆ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಇವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಳ್ತಾರೆ. ಸೆಕ್ಷನ್ 67 ಅಶ್ಲೀಲ ಪೋಸ್ಟ್, ಫೋಟೋ, ವಿಡಿಯೋ ಅಪ್ಲೋಡ್ ಮಾಡಿರುವಂಥದ್ದು. ಹೀಗೆ ಯಾವ ಯಾವ ಅಕೌಂಟ್ಗಳಿಂದ ಮೆಸೇಜ್ಗಳು ಬಂದಿದೆ, ಪರ್ಟಿಕ್ಯುಲರ್ಲಿ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, 3 ರಿಂದ 5 ವರ್ಷ ಜೈಲು ಶಿಕ್ಷೆ ಅಥವಾ ಭಾರೀ ದಂಡವನ್ನು ವಿಧಿಸೋದಕ್ಕೆ ಅವಕಾಶ ಕೂಡ ಇದೆ. ಈ ರೀತಿಯಾದಂಥ ಸೆಕ್ಷನ್ಗಳ ಅಡಿಯಲ್ಲಿ ಏನು ಅಶ್ಲೀಲ ಮೆಸೇಜ್ಗಳು ಕಳಿಸಿದ್ದಾರೆ ಅವರುಗಳ ಮೇಲೆ, ಈ ರೀತಿಯಾದಂಥ ಸೆಕ್ಷನ್ ಅಡಿಯಲ್ಲಿ ಯಾವ ಇನ್ಸ್ಟಾದಿಂದ ಯಾವ ಅಕೌಂಟ್ನಿಂದ ಮೆಸೇಜ್ ಬಂದಿದೆ ಮತ್ತು ಆ ಅಕೌಂಟ್ಗೆ ಫೋನ್ ನಂಬರ್ ಲಿಂಕ್ ಆಗಿದೆಯಾ, ಇದೆಲ್ಲವನ್ನು ಕ್ರಾಸ್ ವೆರಿಫೈ ಮಾಡಿಕೊಂಡು ಕಿಡಿಗೇಡಿಗಳನ್ನ ಹಿಡಿಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು ಖಾಕಿ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಸೈಬರ್ ಕ್ರೈಮ್ ಪೊಲೀಸರು ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್, ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಲಿಂಕ್ ಆಗಿರ್ತವೆ, ಅದು ಜಿಮೇಲ್ ID ಗಿರಬಹುದು ಅಥವಾ ಫೋನ್ ನಂಬರ್ಸ್ಗಿರಬಹುದು. ಈ ರೀತಿಯಾಗಿ ಅದನ್ನು ಪರ್ಟಿಕ್ಯುಲರ್ಲಿ ಪತ್ತೆ ಹಚ್ಚಿ ಕಿಡಿಗೇಡಿಗಳನ್ನು ಹಿಡಿಯುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ ಬೇಕಾದಷ್ಟು ಸೆಕ್ಷನ್ಗಳಿದ್ದಾವೆ, ಅದರ ಅಡಿಯಲ್ಲಿ ಮಹಿಳೆಯರಿಗೆ ಈ ರೀತಿಯಾಗಿ ತೊಂದರೆ ಕೊಡುವಂಥದ್ದು, ಸೆಕ್ಷುಯಲಿ ಅಸಾಲ್ಟ್ ಮಾಡುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ಸೆಕ್ಷನ್ಗಳಿದ್ದಾವೆ. ಇದರ ಅಡಿಯಲ್ಲಿ ಇವರುಗಳ ಮೇಲೆ ಕಂಪ್ಲೇಂಟ್ FIR ದಾಖಲಿಸಿಕೊಳ್ಳಲಾಗುತ್ತೆ. ಹತ್ರ ಬಹಳಷ್ಟು ವರ್ಷಗಳ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸಲಾಗುವಂಥ ಒಂದು ಶಿಕ್ಷೆ ಕೂಡ ಇರುವಂಥದ್ದು. ಆದ್ದರಿಂದ ಸೋಷಿಯಲ್ ಮೀಡಿಯಾ ಬಳಸುವಾಗ ಬಹಳ ಹುಷಾರಾಗಿರಬೇಕಾಗುತ್ತೆ. ಸೈಬರ್ ಕ್ರೈಮ್ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ. ಅದರಲ್ಲೂ ಈ ರೀತಿಯಾಗಿ ಮಹಿಳೆಯರಿಗೆ, ನಟಿ ಯಾರೂ ಅಲ್ಲ ರಮ್ಯಾ, ಬೇರೆಯವರು ಯಾರೂ ಅಲ್ಲ, ಆದರೂ ಕೂಡ ಅಭಿಮಾನದ ಹೆಸರಲ್ಲಿ ಈ ರೀತಿಯಾದಂಥ ಅತಿರೇಕದ ವರ್ತನೆ, ಅಸಭ್ಯ ವರ್ತನೆ ಮಾಡ್ತಾ ಇರುವಂಥದ್ದಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ರಮ್ಯಾ ಅವರು ಕೂಡ ನಿನ್ನೆ ಸೈಬರ್ ಕ್ರೈಮ್ ಠಾಣೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಕಮಿಷನರ್ಗೆ ಪತ್ರವೂ ಕೂಡ ಹೋಗಿದೆ ಮಹಿಳಾ ಆಯೋಗದಿಂದ. ಇದೀಗ ಅವರು ಕೂಡ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ನಟಿ ರಮ್ಯಾ ಅನ್ನುವಂಥದ್ದು ಮ್ಯಾಟರ್ ಅಲ್ಲ, ಆದರೆ ಯಾವುದೇ ಹೆಣ್ಣು ಮಗುಗಾದರೂ ಕೂಡ ಈ ಥರದ ಒಂದು ಸಾಮಾಜಿಕ ಎಲ್ಲರಿಗೂ ಒಂದು ಬದ್ಧತೆ ಇರುತ್ತೆ, ಒಂದು ಸ್ಥಾನಮಾನ ಇರುತ್ತೆ, ಅಂಥವ್ರು ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಆಗಬೇಕು. ಏಕಾಏಕಿ ನಿಮಗೆ ಆರಾಧ್ಯ ದೈವ ಇರಬಹುದು, ಅಭಿಮಾನ ಇರಬಹುದು, ಏನೇ ಇರಲಿ, ಆದರೆ ಅದಕ್ಕೂ ಕೂಡ ಒಂದು ಪರಿಮಿತಿ ಇರಬೇಕು, ಲಿಮಿಟ್ ಇರಬೇಕು. ಹೀಗೆ ಲಿಮಿಟ್ ಮೀರುವಂಥ ಕೆಲಸ ಮಾಡಬಾರ್ದು. ಇದೇ ಕಾರಣಕ್ಕೆ ರೇಣುಕಾಸ್ವಾಮಿ ಈ ಥರದ ಅಶ್ಲೀಲ ಮೆಸೇಜ್ ಮಾಡ್ದ ಅನ್ನುವಂಥ ಕಾರಣಕ್ಕೆ ಅಲ್ವಾ ಅವನ ಕೊಲೆ ಆದಂಥದ್ದು. ಅವರು ದರ್ಶನ್ ಅವರು ಅಂಥ ದೊಡ್ಡ ಕ್ರಮವನ್ನು ತಗೊಂಡು ಎಲ್ಲಿದ್ದಂತಹ ಸ್ಟಾರ್ಡಮ್ಮು ಎಲ್ಲಿಗೆ ಬಂದ್ಬಿಡ್ತು ಇವಾಗ. ಇದೆಲ್ಲವೂ ಆದಂಥದ್ದು ರೇಣುಕಾಸ್ವಾಮಿಯ ಈ ರೀತಿಯಾದಂಥ ಮೆಸೇಜ್ಗಳಿಂದಾನೇ ಅಲ್ವಾ. ಸೊ ಹಾಗಾದರೆ ನಿಮಗೂ ರೇಣುಕಾಸ್ವಾಮಿ ಅವ್ರಿಗೂ ಏನು ವ್ಯತ್ಯಾಸ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ರಮ್ಯಾ ಮುಂದಿಡ್ತಾ ಇದ್ದಾರೆ. ಇಬ್ಬರಿಗೂ ವ್ಯತ್ಯಾಸವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ.